ನಮಸ್ತೆ. ಬೆಂಗಳೂರು ಶಿವಾಜಿನಗರ ಮೇನ್ ಚರ್ಚಲ್ಲಿ ಒಂದು ಫೆಸ್ಟಿವಲ್ ಇಟ್ಕೊಂಡಿದ್ದೀರಾ. ಇವತ್ತು ಬಹಳಷ್ಟು ಜನ ಬಂದಿದ್ದಾರೆ, ದಾನ ಧರ್ಮ ಎಲ್ಲ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದನೆಲ್ಲ ಸಿಕ್ಕಿದೆ ಎಲ್ಲರಿಗೂ. ಹೇಳಿ ಸರ್ ಇವತ್ತಿನ ವಿಶೇಷತೆ. ಇವತ್ತು ಪವಿತ್ರ ಶುಕ್ರವಾರ. ಇಡೀ ವಿಶ್ವದಲ್ಲಿ ಎಲ್ಲ ಕ್ರೈಸ್ತ ಭಕ್ತಾದಿಗಳು ಪ್ರಭು ಯೇಸು ಇವತ್ತು ಮರಣೆ ಹೊಂದದನ್ನು ನಾವು ಭಕ್ತಿಯಿಂದ ನಾವು ಸ್ಮರಿಸುತ್ತೇವೆ. ಪ್ರಭು ಯೇಸು ಲೋಕ ರಕ್ಷಕರು, ಪ್ರತಿಯೊಬ್ಬರ ರಕ್ಷಣೆಗೋಸ್ಕರ ಶಿಲುಬೆ ಸಾವನ್ನು ಅವರು ಹೊಂದಿ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಅವರು ಪರಿತ್ಯಾಗ ಮಾಡಿದರು. ಅಂತಹ ಒಂದು ಉತ್ತಮವಾದ ಘಟನೆಯನ್ನು ಅವರು ನೀಡಿದಂತಹ ಅಸುಪ್ರೀತವಾದ ತ್ಯಾಗಮಯ ಪ್ರೀತಿಯನ್ನು ಇವತ್ತು ನಾವು ಸ್ಮರಿಸುತ್ತೇವೆ. ಆದ ಕಾರಣ ಇಲ್ಲಿ ಕೂಡ ಸೆಂಟ್ ಮೇರೀಸ್ ಬಸಲಿಕಾದಲ್ಲಿ ಸಾವಿರಾರು ಜನರು ಇಲ್ಲಿಗೆ ಸೇರ್ತಾರೆ. ಪ್ರಭು ಯೇಸುವಿನ ಆ ಮರಣವನ್ನು ಭಕ್ತಿಯಿಂದ ನಾವು ಸ್ಮರಿಸುತ್ತಾ ಅವರ ಮರಣದ ಫಲವು ಏನು ಎಂದು ಹೇಳುವಾಗ ಲೋಕ ರಕ್ಷಣೆಗಾಗಿ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿ ಮತ್ತು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಪರಿಶುದ್ಧತೆಯ ಜೀವನ ನಡೆಸುವುದಕ್ಕೆ ಪರಿತ್ಯಾಗದಿಂದ ಶಿಲುಬೆ ಮೇಲೆ ಅವರು ಸತ್ತರು. ಅಂತಹ ಒಂದು ಘಟನೆಯನ್ನು ನಾವು ಇವತ್ತು ಭಕ್ತಿಯಿಂದ ಸ್ಮರಿಸುತ್ತೇವೆ. ಇನ್ನೊಂದು ವಿಶೇಷತೆ ಮತ ಕೇಳೋದು ತಪ್ಪಿಲ್ಲ ಅನ್ಸುತ್ತೆ ಸರ್. ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಒಂದು ಬಹಳ ಖುಷಿ ಪಡುವ ವಿಚಾರ ಏನು ಅಂತಂದ್ರೆ, ಸಣ್ಣ ಮಕ್ಕಳಿಂದ ಹಿಡಿದು ಸರ್ ತುಂಬಾ ವಯಸ್ಸಾಗಿರೋ ತನಕನು ಅವ್ರಿಗೂ ಪ್ರಾಬ್ಲಮ್ಸ್, ಕಮಿಟ್ಮೆಂಟ್ಸ್, ಒತ್ತಡಗಳಿರುತ್ತೆ. ಬಟ್ ಭಾರಿ ಸಂತೋಷವಾಗಿರ್ತಾರೆ. ಆ ಒಂದು ವಿಶೇಷತೆ ಇದೆ ಸರ್. ಯಾಕೆಂದರೆ ದೇವರು ಮಾನವ ಜೀವನದಲ್ಲಿ ಪ್ರತಿಯೊಬ್ಬರು ಸಂತೋಷವಾಗಿರಬೇಕು. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಂತೋಷವನ್ನು ತರುವುದೇ ದೇವರ ಉದ್ದೇಶ. ಪ್ರಭು ಯೇಸುವನ್ನು ಹಿಂಬಾಲಿಸಬೇಕಾದ್ರೆ ಅವರ ಹೆಜ್ಜೆಗಳಲ್ಲಿ ಕೂಡ ನಾವು ನಡೆಯಬೇಕು. ಅವರ ಹೆಜ್ಜೆಗಳೇನೆಂದರೆ ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಕ್ಷಮಿಸಬೇಕು, ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು. ಈ ರೀತಿಯಲ್ಲಿ ಈ ಎಲ್ಲ ಲೋಕದ ಜನರು ಪ್ರೀತಿಯಿಂದ, ಶಾಂತಿಯಿಂದ, ಐಕ್ಯತೆಯಿಂದ ಬಾಳಬೇಕು. ಅದೇ ದೇವರು ನಮ್ಮಿಂದ ಇದನ್ನು ನೋಡೋದು. ಆದ್ದರಿಂದ ಕ್ರೈಸ್ತರನ್ನು ಪ್ರಭು ಯೇಸುವನ್ನು ಹಿಂಬಾಲಿಸುತ್ತೀವಿ ಎಂದರೆ ನಾವು ಕೂಡ ಕಷ್ಟಗಳು ಬರುತ್ತವೆ, ಹಲವಾರು ತೊಂದರೆಗಳು ಬರುತ್ತೇವೆ. ಇದನ್ನು ಕೂಡ ಹೃನ್ಮನಗಳಲ್ಲಿ ಒಂದು ವಿಧದ ಸಂತೋಷ ಇರ್ತದೆ. ಏಕೆಂದರೆ ಸಂತೋಷದಲ್ಲಿ ಕೂಡ ನಾವು, ದುಃಖದಲ್ಲಿ ಕೂಡ ನಾವು ಸಂತೋಷವಾಗಿ ಇರಬೇಕು ಎಂಬುದನ್ನ ಪ್ರಭು ಯೇಸು ಅವರ ಜೀವನದ ಮುಖಾಂತರ ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ಒಂದು ಪ್ರಿವೈಸರ್ಸ್ ಅಲ್ಲಿ ಇವತ್ತು ಬಹಳಷ್ಟು ದಾನ ಧರ್ಮ ನಡೆದಿದೆ. ಒಂದು ಊಟ ಕೊಡೋದಾಗ್ಲಿ, ಬ್ರೆಡ್ ಕೊಡೋದಾಗ್ಲಿ, ಬನ್ ಕೊಡೋದಾಗ್ಲಿ, ಪ್ರತಿಯೊಂದು ಅವರು ಕೈಲಾಗ ಮಟ್ಟಿಗೆ ಮಾಡ್ತಾ ಇದ್ದಾರೆ ಸರ್. ಆ ಕೊಡೋರು ಖುಷಿ ಪಡ್ತಾ ಇದ್ದಾರೆ ಸರ್. ಹೌದು ಹೌದು. ನಮ್ಮ ಜೀವನದಲ್ಲಿ ಶಾಂತಿ ಅಥವಾ ಸಂತೋಷ ಹೇಗೆ ಬರುತ್ತದೆ ಎಂದರೆ ಕೊಡುವುದರಲ್ಲಿ ಹೆಚ್ಚಾಗಿ ಶಾಂತಿ ಮತ್ತು ಆ ಸಂತೋಷ ಇರುತ್ತದೆ. ನಾವು ಸ್ವೀಕರಿಸುವುದರಲ್ಲಿ ಅಲ್ಲ, ನಾವು ಕೊಡುವುದರಲ್ಲಿ. ಅದನ್ನೇ ಪ್ರಭು ಯೇಸು ನಮಗೆ ತೋರಿಸಿಕೊಟ್ಟಿದ್ದಾರೆ. ತನ್ನನ್ನೇ ಪರಿತ್ಯಾಗ ಮಾಡಿದರು ಪ್ರಭು ಯೇಸು. ಅವರು ಲೋಕ ರಕ್ಷಕರು, ದೇವರು. ಇದನ್ನು ಕೂಡ ಮಾನವರಾಗಿ ಜನಿಸಿದರು, ಮಾನವ ಜೀವನವನ್ನು ಉದ್ಧಾರಗೊಳಿಸುವುದಕ್ಕೆ, ಪ್ರತಿಯೊಬ್ಬರು ಶಾಂತಿ ಪ್ರೀತಿಯಿಂದ ಜೀವಿಸುವುದಕ್ಕೆ. ಅದನ್ನು ನಾವು ಸಹ ಯಾವಾಗಲೂ ಸ್ವೀಕರಿಸ್ತಾ ಇರ್ಬೇಕೆಂಬುದನ್ನ ನಾವು ಕೊಡಬೇಕು. ಪ್ರಭು ಯೇಸು ತನ್ನ ರಕ್ತವನ್ನೇ ಅವರು ಪರಿತ್ಯಾಗ ಮಾಡಿದರು. ಆದ್ದರಿಂದ ನಾವು ಕೊಡುವುದರಲ್ಲಿ ಹೆಚ್ಚಾಗಿ ಸಂತೋಷ ಪಡುತ್ತೀವಿ.